ದೇವರು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಬಯಸಿದ್ದಾನೆ. ಅವನು ಕೊಟ್ಟಿರುವ ಈ ಜೀವನ ಅವನ ಅಪ್ಪಣೆಯಿಂದ, ಅವನ ಗಮನದಿಂದ ನಮಗೆ ಸಿಕ್ಕಿರುವ ಈ ಒಂದು ಜೀವನ ದೇವರು ಅವನೇ ನಮ್ಮನ್ನ ದಾರಿ ತೋರಿಸುತ್ತಿದ್ದಾನೆ. ಯಾರು ಯಾರಿಗೂ ಒಳ್ಳೆಯದು ಬಯಸಬೇಕೆಂದರೂ ದೇವರ ಅಪ್ಪಣೆ ಇಲ್ಲದೆ ನಡೆಯೋದಿಲ್ಲ. ನಿಮಗೆ ಬೇಕಾಗಿರುವ ನಿಮ್ಮ ಆತ್ಮಶಾಂತಿ, ನಿಮ್ಮ ಮನಸ್ಸಮಾಧಾನ ವಿಶ್ವಾಸದಿಂದ ಪಡೆಯಬೇಕು. ದೇವರ ವಿಶ್ವಾಸದಿಂದ ಮಾತ್ರವೇ ಅದು ಸಾಧ್ಯ. ಒಬ್ಬರು ನಮಗೆ ದಾರಿ ತೋರಿಸಿರುವಾಗ, ಒಂದು ಒಳ್ಳೆತನವನ್ನು ನಮಗಾಗಿ ತಿಳಿಸಿಕೊಡುವಾಗ ಅದರಲ್ಲಿ ಸತ್ಯ ಇರಬೇಕು. ಆದರೆ ಆ ಸತ್ಯದ ಜೊತೆ ನೀವು ಅಸತ್ಯವನ್ನು ಸೇರಿಸಿ ಹೇಳುತ್ತಿದ್ದೀರಾ, ಒಳ್ಳೆಯದ ಜೊತೆ ಕೆಟ್ಟದನ್ನು ಸೇರಿಸಿ ಹೇಳುತ್ತಿದ್ದೀರಾ. ಎರಡು ಸಮ ಆಗೋದಿಲ್ಲ. ಎರಡನ್ನು ಒಂದುಗೂಡಿಸಲು ನೀವು ಪ್ರಯತ್ನ ಪಡ್ತಿದ್ದೀರಾ, ಅದು ನಡೆಯಲ್ಲ, ಎಂದಿಗೂ ನಡೆಯಲ್ಲ. ಎಷ್ಟು ಕಾಲ ಪ್ರಯತ್ನ ಮಾಡಿದರು, ಭೂಮಿಯು ಆಕಾಶ ಇರೋ ತನಕ ಸತ್ಯವೇ. ಅದನ್ನು ನೀವು ಮರೆಯಬೇಡಿ. ನಿಮ್ಮ ಒಳಗಡೆ ಇರುವ, ನಿಮ್ಮ ಹೃದಯ ಮಾತಾಡುವ, ಒಳಗಡೆ ಆತ್ಮ ನಿಮಗೆ ತಿಳಿಸಿಕೊಡುವ ಆ ಸತ್ಯವನ್ನು ಮಾತ್ರ ನೀವು ಫಾಲೋ ಮಾಡಿ. ವೇದ ನಮಗೆ ಸಿಕ್ಕಿದೆ, ವೇದ ದೇವರು ಕೊಟ್ಟಿದ್ದಾನೆ. ಆ ವೇದಗಳು ಯಾತಿಗೋಸ್ಕರ ಅನ್ನೋ ಒಂದು ಪ್ರಶ್ನೆ ನಮ್ಮೊಳಗಡೆ ಬರಬೇಕು, ಒಂದು ತಿಳುವಳಿಕೆ ಸಿಗಬೇಕು. ಅಂದಾಗ ಮಾತ್ರ ವೇದಗಳ ಅರ್ಥ ನಮ್ಮೊಳಗಡೆ ಇಳುಗುತ್ತೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಉತ್ತರಗಳು ಇಲ್ಲ. ಪ್ರಶ್ನೆ ಇದ್ರೆ ಮಾತ್ರನೇ ಉತ್ತರಗಳು ಬರುತ್ತೆ. ಇದನ್ನು ನೀವು ತಿಳಿಯಬೇಕು. ನಿಮ್ಮಿಂದ ಸಿಕ್ಕಿರುವ ಒಂದು, ನಿಮಗೆ ಸಿಕ್ಕಿರುವ ಈ ಒಂದು ಜೀವನ ದೇವರು ಕೊಟ್ಟಿರೋದು. ಸಂಪಾದನೆ ಮಾಡಿ. ಸಂಪಾದನೆ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಮಾಡುತ್ತಿದ್ದೀರಾ. ಈ ಸಂಪಾದನೆ ಸುಖವಾಗಿ ಇದೆಯಾ, ಸಮಾಧಾನವಾಗಿ ಇದೆಯಾ? ತುಂಬಾ ಮುಖ್ಯ. ಮನಸಮಾಧಾನ ಬಹಳ ಮುಖ್ಯ ನಿಮ್ಮ ಸಂಪಾದನೆಯಲ್ಲಿ. ಅದು ಮಾಡುವ ಖರ್ಚುಗಳು, ಅದು ಮಾಡುವ ನಿಮ್ಮ ಎಲ್ಲಾ ಖರ್ಚುಗಳುವೆ ಮನಸಮಾಧಾನದಿಂದ ನೀವು ಮಾಡಬೇಕು. ಆ ಸಮಾಧಾನ ನಿಮಗೆ ದೇವರ ಹತ್ತಿರ, ದೇವರ ಬಗ್ಗೆ ನಿಮಗೆ ತಿಳಿಯಕ್ಕೆ ಸಹಾಯವಾಗುತ್ತೆ. ಬರೀ ಹಣ ಒಂದೇ ನಮಗೆ ಜೀವನ ಎಂದು ಇರುವವರಿಗೆ ಆ ಜೀವನವು ದೇವರು ಕೊಟ್ಟಿದ್ದಾನೆ, ಅದು ಮಾತ್ರ ಅಲ್ಲಿ ಇರುತ್ತೆ, ಸಮಾಧಾನ ಇರಲ್ಲ. ಸಂಪಾದನೆ ನಿಮ್ಮ ಜೀವನದ ಒಂದು ಭಾಗ. ಆ ಸಂಪಾದನೆಗೆ ನೀವು ಮಾಡುವ ಪ್ರಯತ್ನಗಳು, ಅದಕ್ಕಾಗಿ ನೀವು ಕೊಡುವ ಬೆಂಬಲ, ನಿಮ್ಮ ಮನಸ್ಸೊಳಗಡೆ ನಿಮ್ಮ ನಂಬಿಕೆ, ಇಷ್ಟು ನಿಮ್ಮ ಜೀವ ಕೊಟ್ಟು ನಿಮ್ಮ ಒಂದು ಕೆಲಸ ಮಾಡಿ ಸಂಪಾದನೆ ಮಾಡಿ ನೀವು ಅದು ಖರ್ಚು ಮಾಡಬೇಕು ಅಂದ್ರೆ ಅದರಲ್ಲಿ ಸಮಾಧಾನ ಇರಬೇಕು. ಅಪಾರ ಕಷ್ಟ ಪಡಬಾರ್ದು. ದುಡಿಬೇಕು ಅಂತಾರೆ,
ದುಡಿಯೋದು ನಿಜವಾಗ್ಲೂ ನಿಮಗೆ ಹಿಡಿಸುತ್ತದ? ಇನ್ನೊಬ್ಬರು ನಮಗೆ ಹೇಳುವಾಗ ಅದು ಚೆನ್ನಾಗಿರುತ್ತೆ, ಆದ್ರೆ ನಮಗೆ ನೀವು ದುಡಿತೀರ ಹೇಳಿದ್ರೆ ಅಷ್ಟು ದುಡಿಯೋರ ನೀವು? ನೀವಾಗಿ ಒಂದು ಕೆಲಸ ಮಾಡುವಾಗ ಕಷ್ಟ ಇರಲ್ಲ. ನಿಮಗೆ ಇಷ್ಟ ಇಲ್ಲ ಆದ್ರೆ ಮಾಡಲೇಬೇಕು ಅನ್ನುವಾಗ ನಿಮಗೆ ಕಷ್ಟ ಬರುತ್ತೆ. ಇದು ದುಡಿಯೋದು. ಬೇರೆ ದಾರಿ ಇಲ್ಲ, ನಮಗೆ ವರಮಾನ, ನಮಗೆ ಸಂಪಾದನೆ ಬೇಕಲ್ಲ, ಖಂಡಿತವಾಗ್ಲೂ ಬೇಕು. ಅದು ನಿಮ್ಮ ಜೊತೆಯಲ್ಲಿ ಇರಬೇಕು. ನಿಮ್ಮ ಸಂಪಾದನೆ, ನಿಮ್ಮ ಮನಸ್ಸು, ಆತ್ಮ, ಎಲ್ಲ ಶರೀರ ಮೂರುವೇ ಸಮಾಧಾನವಾಗಿರಬೇಕು. ಶರೀರ ಕೆಲಸ ಮಾಡುತ್ತೆ, ಮನಸ್ಸು ಗಮನದಲ್ಲಿ ಶಾಂತಿಯಿಂದ ಇರುತ್ತೆ. ಇದು ಆತ್ಮೀಯ. ದೇವರನ್ನ ಪೂಜಿಸಿ ಮಾಡಿಬಿಟ್ಟು ಇಷ್ಟ ಇಲ್ಲದ ಒಂದು ಕಾರ್ಯವನ್ನು ನೀವು ಮಾಡಿಕೊಂಡು ಅದರಲ್ಲಿ ಬರುವ ಹಣ, ಅದರಿಂದ ಸಿಕ್ಕುವ ನಿಮಗೆ ಇನ್ಕಮ್ ನಿಮಗೆ ಸಂತೋಷ ಕೊಡುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರ. ಎಲ್ಲಿಗೆ ನೀವು ನಿಮ್ಮ ಹಣ ಎಲ್ಲ ಸುರಿತೀರಾ ಅಂದ್ರೆ ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಎಂಜಾಯ್ಮೆಂಟ್ಗಾಗಿ ನೀವು ಸುರಿತೀರ. ಸಾಲ ಮಾಡ್ಕೋತೀರ, ಸಾಲ ಕಟ್ಟಕ್ಕಾಗಿ ದುಡಿತೀರ. ಅದಕ್ಕಾಗಿ ನೀವು ನಿಮ್ಮ ಜೀವನವನ್ನು ಅರ್ಪಿಸಿಕೊಂಡು ಬಹಳ ಕ್ಷೇಮವಾಗಿ ಇದ್ದೇವೆ ಎಂದು ನಿಮಗೆ ನೀವೇ ಹೇಳಿಕೊಂಡಿದ್ದೀರ. ಆದ್ರೆ ದೇವರು ಹೇಳ್ತಿರೋದು ನಿಧಾನಿಸಿ. ಆಗೋಯ್ತು ಇಲ್ಲಿ ತನಕ, ಇನ್ನು ಮುಂದಕ್ಕೇನು? ಮೆಜಾರಿಟಿ ಆಫ್ ದ ಪೀಪಲ್ ಇಲ್ಲಿ ಜನ ಮಾಡುತ್ತಿರೋದು ಸರಿ. ಒಂದು ಯಾರು ಹೆಚ್ಚು ಬೆಂಬಲದಲ್ಲಿ, ಯಾರು ಹೆಚ್ಚು ಒಂದು ಕಾರ್ಯವನ್ನು ಸರಿ ಅಂತ ಹೇಳ್ತಾರೋ, ಒಂದು ಮೆಜಾರಿಟಿ ಆಫ್ ಪೀಪಲ್ ಇಲ್ಲಿ ಅದನ್ನ ಕರೆಕ್ಟ್ ಅಂತ ಹೇಳ್ತಾರೋ ಅದನ್ನ ಸರಿ ಅಂತ ನಾವು ಹೇಳ್ಕೊಂಡಿದೀವಿ. ತಪ್ಪನ್ನು ಸರಿ ಅಂತ ಹೇಳಿದ್ರೆ ಇಲ್ಲಿ ನಾವು ಒಪ್ಕೊಳ್ಳಕ್ಕೆ ಹೊಸ ಜನ ಇದ್ದೀವಿ. ತಿಳುವಳಿಕೆ ಇಲ್ಲ, ತಿಳಿಯುವ ಶಕ್ತಿ ಇಲ್ಲ. ತಿಳಿಯುವ ಶಕ್ತಿ ನಿಮ್ಮೊಳಗಡೆ ಇದೆ. ಖಂಡಿತವಾಗ್ಲೂ ನಿಮಗೆ ತಿಳಿಯುವ ಶಕ್ತಿ ಬರಬೇಕು. ಅಲ್ಲಿ ತನಕ ನೀವು ಮಾಡುವುದನ್ನು ಮಾಡಿಕೊಂಡಿರಿ. ನೀವು ಮಾಡುವ ಕೆಲಸ ಬಿಡಿ ಅಂತ ಹೇಳೋದಿಲ್ಲ. ನಿಮ್ಮ ಸಾಲನ ತಕ್ಷಣ ಮುಗಿಸೋಕ್ಕೂ ಆಗಲ್ಲ. ಆದರೆ ನಿಮಗೆ ಒಂದು ಜೀವನ ದೇವರ ಕಡೆಯಿಂದ ಬರಬೇಕು. ದೇವರು ನಿಮಗೆ ಸಹಾಯಕ್ಕೆ ಬರಬೇಕು. ಅದಕ್ಕೆ ನಿಮ್ಮ ಗುಣಗಳು ದೇವರ ಕಡೆ ಇರಬೇಕು. ಒಳ್ಳೆ ಗುಣಗಳು ಮತ್ತು ತಿಳುವಳಿಕೆ ಎರಡೂ ಬೇಕು. ಎರಡೂ ದೇವರೇ ಕೊಡಬೇಕು. ಹುಟ್ಟುವಾಗ ನಮಗಿದ್ದ ಆ ಒಂದು ಗಮನ, ದೇವರ ಜೊತೆ ಇದ್ದ ಒಂದು ಬಂಧ ಬಿಟ್ಟೋಗಿದೆ, ದೂರ ಆಗಿದೆ. ಹತ್ತಿರ ಬರಬೇಕು. ಮತ್ತೆ ದೇವರ ಜೊತೆ ನಾವು ಜೊತೆಯಿಂದ ಅವನ ಆಶೀರ್ವಾದದಿಂದ ನಾವು ಬದುಕಬೇಕು ಎಂದು ಬಯಸಿ ದೇವರು ದಾರಿ ತೋರಿಸುತ್ತಾನೆ.